ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಈಗ ನಾನು 4 ದಿವಸ ಆಯಿತು ಗಾಡಿನ ಲೋಡೇ ಮಾಡಿಲ್ಲ. ಯಾಕಪ್ಪ ಅಂದ್ರೆ ನಾನು ಇದ್ರ ಹಿಂದಿಂದ ಲೋಡ್ ಏನು ಮಾಡಿದ್ದೆಲ್ಲ ಅದನ್ನು ಬಾಗಲಕೋಟೆ ನಿರಾಣಿ ಫ್ಯಾಕ್ಟ್ರಿ ಮಾಡಿದ್ರಿ ಕುಳಗೇರಿ ಹತ್ರ. ಆ ಲೋಡ್ ಮಾಡ್ಬೇಕಾರೆ ನಾನು ಹೇಳಿದ್ದೆ ಆ ಫ್ಯಾಕ್ಟ್ರಿ ಜಾಮ್ ಐತಿ, ಆ ಫ್ಯಾಕ್ಟ್ರಿ ಬೇಡ, ದುಗ್ಗತಿ ಫ್ಯಾಕ್ಟ್ರಿ ಹೇಳ್ರಿ ಅಂತಂದು. ಬಟ್ ಅವ್ರು ಏನು ಮಾಡಿದ್ರು ಏನು ಮಾತಾಡಿದ್ರು ಗೊತ್ತಿಲ್ಲ. ಬಟ್ ರೈತರು ಏನು ಅಲ್ಲಿಗೆ ಹೇಳಿದ್ರು, ಇವರು ಏನು ಮಾಡಿದ್ರು ಒಟ್ಟು ಅಲ್ಲಿಗೆ ಹೋಗಂತ ಹೇಳಿ ಕಳಿಸಿದ್ರು. ಬರೋಬ್ಬರಿ 3 ದಿವಸ ಹಿಡೀತು. 3 ದಿವಸ ನಿಂತು ಅನ್ಲೋಡ್ ಮಾಡ್ಕೊಂಡು ಸೀದಾ ಬಂದನಿ. ಬಂದು ಇಲ್ಲಿ ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಗಾಡಿ ಬಂದೈತೆ ಅಂತಂದು ಹೇಳಿ ನನ್ನ ಗಾಡಿ ಲೋಡ್ ಮಾಡಿಲ್ಲ. ಅಲ್ಲಿ ಬರೋಬ್ಬರಿ 4 ದಿವಸ ಆತನ. ಮತ್ತು ಒಳ್ಳೆ ಅವತ್ತಿಂದ ಒಂದು ದಿವಸ ಇಲ್ಲೇ ಕಳೆದೆ, ಬಂದಿದ್ದು ಒಂದು ದಿವಸ, ತಿರುಗಿ ಒಂದು ದಿವಸ, ಟೋಟಲ್ ಫ್ಯಾಕ್ಟ್ರಾಗ 2 ದಿವಸ, ಟೋಟಲ್ ಆಗಿ 4 ದಿವಸದಿಂದ ಲೋಡೇ ಮಾಡಿಲ್ಲ. ಬಟ್ ಕರ್ಕೊಂಡು ಬಿಟ್ಟು ಹೋಗಿದ್ದು ಭಾಳ ಮೋಸ ಆತವ್ರು. ಅವರು ಬಂದು ಲೋಡ್ ಮಾಡ್ತೀನಿ ಅಂತ ಹೇಳಿ ಮೇಲೆ ಲೋಡ್ ಮಾಡಿ ಹೋಗ್ಬೇಕತ್ತು, ಲೋಡ್ ಮಾಡಿಲ್ಲ. ಅದೇ ಕಾರಣಕ್ಕೆ ನನಗೂ ಬರ್ತಿ ಬೇಜಾರಾಯಿತು. ಅದಾದಮೇಲೆ ಇವ್ರಿಗೂ ಹಿಂಗೆ ಬಂದು ಇದು ಒಂದು ಟೈಮಿಂದೆಲ್ಲ ಭಾಳ ಟೈಮ್ ಅವ್ರ ಗಾಡಿ ಇರೋಕೆ ನಮಗೆ ಒಂದು ಸ್ವಲ್ಪ ಎಡವಟ್ಟು ಆಗತೈತಿ. ಹಂಗಾಗಿ ಅವ್ರ ಕಡೆ ಏನು ಮಾಡೋದು ಬೇಡ, ಬೇರೆ ಕಡೆ ಮಾಡೋಣ ಅಂತೇಳಿ ಬೇರೆ ಕಡೆ ಲೋಡ್ ಸೆಟ್ ಮಾಡ್ಕೊಂಡು ಬಂದನಿ. ಇವರು ನಿನ್ನ ರಾತ್ರಿ ಏನು ಹೇಳಿದ್ರು, ಬೆಳಗ್ಗೆ ಮುಂಜಾನೆ 8 ಗಂಟೆಗೆ ಲೋಡ್ ಮಾಡ್ತಾನೆ ಬಾರಪ್ಪ ಅಂತ ಹೇಳಿದ್ರು. ಅವ್ರು ಎಲ್ಲಿ ಹೇಳಿದ್ರಲ್ಲ ಆ ಲೊಕೇಶನಿಗೆ ಬಂದು ನಿಂತಾನೆ. 8 ಗಂಟೆ ಅಂತ ಹೇಳಿದ್ರೆ 8 ಗಂಟೆ ಬಂದು ಇಲ್ಲಿ ನಿಂತಾನೆ. ಇನ್ನೂ ಆದರೂ ಸುದ್ದಿಲ್ಲ. 9 ಗಂಟೆ ಆಯ್ತು. ಅಂದ್ರೆ ಇವ್ರು ಏನೈತಲ್ಲ ಎಷ್ಟು ಗಂಟೆ ಅಂತ ಕರೆಕ್ಟಾಗಿ ಹೇಳಿರ, ನಾವು ನಾಷ್ಟ ಇಷ್ಟ ಮಾಡ್ಕೊಂಬರಕ್ಕೆ ಪಾಡಾಕತಿ. 8 ಗಂಟೆ ಅಂತ ಹೇಳತ್ತಿ. ಮತ್ತು ಹೊಲ್ದಾಗ ಲೋಡ್ ಮಾಡ್ಸೋಣ, ಅಲ್ಲಿ ರೈತರು ಏನಿರ್ತಾರಲ್ರಿ ಅವ್ರು ವ್ಯವಸ್ಥೆ ಮಾಡ್ತಾರಂತೇಳಿ ಬಂದು ನಿಂತ್ಕೊಂಡನಿ. ಹೋಟೆಲ್ ಗಿಟಲ್ ಏನಿಲ್ಲ ಹತ್ತಿರದಾಗ, ಅಂದ್ರೆ ಭಾಳ ದೂರದಲ್ಲಿ ಹೋಟೆಲ್ ಗಿಟಲ್ ಬಿಟ್ಟು ಬಂದು ಇಲ್ಲಿ ಮುಕ್ಕೊಂಡನಿ. ಇನ್ನು ಏನು ಅಂತ ಗೊತ್ತಿಲ್ಲ, ಇನ್ನೂ ಲೋಡ್ ಮಾಡಾಕತ್ತೀನಿ ಅಂತ ಹೇಳಕಚ್ಚಾರ. ಬಟ್ ಇವರು ಅವ್ರ ಅವಶ್ಯಕತೆಗೋಸ್ಕರ ಯೂಸ್ ಮಾಡ್ಕೊಳಕಚ್ಚಾರ ನನ್ನ. ಇದು ಒಂದು ಸ್ವಲ್ಪ ಸ್ಕ್ರೂ ಒಂದು ಸ್ವಲ್ಪ ಬಿದ್ದಿತ್ತು ರೀ, ಇದನ್ನು ಸ್ಕ್ರೂ ಹಾಕಿ ಟೈಟ್ ಮಾಡಾಕತ್ತೀನಿ. ಇದು ಭಾಳ ತಲೆ ತಿನ್ನಾಕಚ್ಚೈತ್ರಿ. ಅಂದರೆ ಇವಾಗ ಒನ್ ಟೈಮ್ ಅಲ್ರಿ ಅಲ್ಲೆಲ್ಲ ಉಚ್ಕೋತೈತಿ. ಇದನ್ನೊಂದು ಸ್ವಲ್ಪ ಶೋರೂಮ್ ಕಡೆ ಹೋದಾಗ ವಾಷರು ತೊಗೊಂಬಂದು ಹಾಕ್ಬೇಕಾಗೈತಿ, ಹಾಕೋಣಂದ್ರಿ. ಅಲ್ಲಿಂದ ಈಗ ಬರೋಬ್ಬರಿ 11 ಗಂಟೆ ಆಗೈತಿನ. ಅಂದ್ರೆ ಅವರು ಬೇರೆ ಗಾಡಿ ಏನು ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ನೀನು ಏನು ಹೇಳಿದ್ರಿ ಅಂದ್ರೆ ಒಂದು ಡಬ್ಬಿ ಲೋಡ್ ಮಾಡೇವಿ, ಇನ್ನೊಂದು ಡಬ್ಬಿ ಲೋಡ್ ಮಾಡೋದೈತಿ ಬೆಳಗ್ಗೆ ಅಂತಂದು ಹೇಳಿ ಕರ್ಸ್ಕೊಂಡ್ರೆ. ನನಗೆ ಅನ್ಸಿದ ಪ್ರಕಾರ 11 ಗಂಟೆಗೆ ಅಂದ್ರೆ ಅವರು 2 ಡಬ್ಬಿ ಲೋಡ್ ಮಾಡಿ ನನಗೆ ಕರ್ಸಕಚ್ಚಾರನ. ಬಟ್ ಅವರು ಇದ್ದಿದ್ದಂಗೆ ಹೇಳಿದ್ರೆ ನಾನೇನು ಬೇಜಾರಾಗ್ತಿದ್ದಿಲ್ಲ. ಇನ್ನೇನಿಲ್ಲ, ನಾಷ್ಟ ಇಷ್ಟ ಮಾಡ್ಕೊಂಡು ಊಟ ಮಾಡ್ಕೊಂಡ್ರೆ ಬರ್ತಿದ್ದೆ. ಬಟ್ ಸುಳ್ಳು ಹೇಳಿ 8 ಗಂಟೆಗೆ ಕರೆಸ್ಕೊಂಡು 11 ಗಂಟೆ ಮಟ್ಟ ಇಲ್ಲೇ ಕಾಯಿಸ್ಬಿಟ್ರು ನನ್ನ. ಇಲ್ಲ, ಒಂದು ಗಾಡಿ ಲೋಡ್ ಮಾಡೋದೈತಿ, ಒಂದು ಗಾಡಿ ಲೋಡ್ ಮೇಲೆ ಬಂದು ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಒಂದು ಗಾಡಿ ಲೋಡ್ ಮಾಡಿದ್ರೆ 12 ಗಂಟೆ ಆಕತಿ. ಅಲ್ಲಿ ಮಟ್ಟ ನಾವು ಏನಾರು ಊಟ ನಾಷ್ಟ ಇಷ್ಟ ಮಾಡ್ಕೊಂಡು ಆರಾಮ್ ಸೇರಿ ಬರ್ಬೋದಿತ್ತು. ಬಟ್ ಅದಾಗಿಲ್ಲ. ಕೊನೆಗೂ ಅವ್ರು ಒಂದು ಗಾಡಿ ಲೋಡ್ ಮಾಡಿ ಈಗ ಕರ್ಸಕಚ್ಚಾರ. ಹೋಗಂಬರಿ ಹೋಗಿ ನೋಡೋಣ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಪ್ರತಿ ಒಂದು ವ್ಯಕ್ತಿನೂ ನಮಗೆ ಹೆಲ್ಪ್ ಮಾಡೋದಿಲ್ಲ. ಬಟ್ ಅವ್ರಿಗೆ ಅವಶ್ಯಕತೆ ಯೂಸ್ ಅವ್ರಿಗೆ ಹೆಂಗೆ ಬೇಕಾಗುತ್ತೆ ಹಂಗೆ ನಮ್ಗೆ ಯೂಸ್ ಮಾಡ್ಕೊಂಡು ಹಾಕ್ತಾರೆ. ಕೊನೆಗೂ ನೋಡ್ರಿ ಇಲ್ಲಿ ಬಂದಾರ, ಅವ್ರು ಕರ್ಕೊಂಡು ಹೊಂಟಾರ ಗ್ಯಾಂಗ್ ಮ್ಯಾನ್ ಅಂದ್ರೆ ಲೋಡ್ ಮಾಡೋರು ಲೇಬರ್ಸ್ಗಳು. ಅವರು ಕರ್ಕೊಂಡು ಹೊಂಟಾರ. ಇಲ್ಲಿ ಯಾರೇ ಆಗಲಿ ನನಗೆ ಸುಳ್ಳು ಹೇಳ್ಬಾರ್ದ್ರಿ. ಅವರು ಬೇಕಾದಕ್ಕೆ ಅಷ್ಟು ಇರಲಿ, ಅದು ಕಷ್ಟ ಐತಿ ಅಂತಲೇ ಹೇಳ್ಬೇಕು. ಹಿಂಗೆ ಕರ್ಸ್ಕೊಂಡು ನಿಲ್ಲಿಸ್ಬಿಟ್ರೆ ಬರ್ತಿ ಬೇಜಾರಾಗಿಬಿಡ್ತೈತೆ ರೀ. ಅಂದರೆ ಈ ಸೀಸನ್ ಪೂರ್ತಿ ನನಗೆ ಹಿಂಗೆ ಆಗ್ಬಿಟ್ಟೈತಿ. ಅಲ್ಲಿ 4 ದಿವಸ ಆಗ್ತು, ಇಲ್ಲಿ ಬಂದು ಲೇಟಾಗಿ ಲೋಡ್ ಮಾಡಾಕಚ್ಚಿದ್ರು. ಬರ್ರಿ ಹೋಗೋಣ. ಕೊನೆಗೆ ಇಲ್ಲಿ ಮುಂದೆ ಬರ್ತಾ ನೋಡ್ಬೋದು, ಹುಡ್ದಾಗ ಅಷ್ಟು ಕರ್ಕೊಂಡ್ರೆ ಒಂದು 2 ಕಿಲೋಮೀಟ್ರ್ ಆದಿ ಬರೋಬ್ಬರಿ ಹಿಂಗೆ ಐತಿ. ಹೆಂಗೆ ಮಾಡೋಕು ಫಸ್ಟ್ ಟೈಮ್ ಬಂದಾಗ ಎಲ್ಲರೂ ಹಿಂಗಾನ. ಒಟ್ಟು ಏನಪ್ಪ ಅಂದ್ರೆ ಅಲ್ಲಿ ಬೇರೆ ಗಾಡಿನೂ ಹೋಗಿರ್ತಾವೆ. ಈ ಹಾದಿ ನೋಡಿ ಇದನ್ನು ನೋಡಿ ಭಾಳ ತಲೆ ಹಾಪಾಗಿ ಅವ್ರು ಈ ಕಡೆ ಬರೋಂಗಿಲ್ಲ. ಅಲ್ಲಿಗೆ ಬಂದು ನಾವು ಸಿಕ್ಕೋದಿರ್ತೀವಿ. ಒಟ್ಟು ಏನು ನಮಗೆ ಭಾಳ ಕಟಾನು ಇರೋದು ಸಿಕ್ಕಿರ್ತೈತೆ ರೀ. ಕೊನೆಗೆ ಹೆಂಗೆ ಒಂದ್ರಿ ಲೋಡ್ ಸಿಕ್ಕೈತಿ, ಲೋಡ್ ಮಾಡ್ಸಕ್ಕಂತ ಬಂದೇನ್ರಿ. ಬರ್ರಿ ಹೋಗೋಣ್ರಿ. ಅಲ್ಲಿಂದ ಮುಂದೆ ಬರ್ತಾ ನೋಡಿದ್ರಿ ಹೆಂಗೈತೆ ಹಾದಿ. ಭಾಳ ಅಂದ್ರೆ ಭಾಳ ರೀ. ಅಂದ್ರೆ ಇದನ್ನು ಹಾದಿನ ದಿಸ್ಪಿಲಿ ಈಗ ಮಾಡಿಸ್ಕೊಂಡ್ರಿ. ಗುಡ್ದಾಗ ಬರೋಬ್ಬರಿ 2 ಕಿಲೋಮೀಟ್ರ್ ಐತ್ರಿ. ಬಂದೇನ್ರಿ. ಅಲ್ಲಿಂದ ಬಂದ ಲೇಬರ್ಸ್ಗಳ ಮೇಲೆ ಭಾಳ ಜಿಗ್ದಾಡ್ಬಿಟ್ರಿ ನಾನು. ನೀವೇನು ಇರೋದು ಕರೆಕ್ಟಾಗಿ ಹೇಳ್ಬೇಕು, ನಾವು ನಾಷ್ಟ ಮಾಡಿಲ್ಲ ಹೆಂಗೆ ಅಂತಂದೇಳಿ ಅಲ್ಲಿಂದ ಬರತ್ತಿಗೆ. ಮತ್ತು ಅಲ್ಲಿ ಪಡೆದಾಗ ಮೇಸ್ತ್ರಿ ಅವರ ಕಡೆಯಿಂದ ಊಟ ಮಾಡಿಸಿದ್ರಿ. ಊಟ ಮಾಡ್ಕೊಂಡು
ಬರೋಬ್ಬರಿ 8 ಗಂಟೆ ಲೋಡ್ ಮಾಡ್ತಾನೆ ಅಂತ ಹೇಳಿ 12:15 ಲೋಡ್ ಸ್ಟಾರ್ಟ್ ಮಾಡಿದ್ರಿ ಈಗ ಒಂದು ಡಬ್ಬಿನ. ಕೊನೆಗೆ 4 ದಿವಸ ಅಂತೂ ವೇಸ್ಟ್ ಆಗೈತ್ರಿ. ಇಲ್ಲಿಂದ ಕಂಟಿನ್ಯೂ 4 ದಿವಸಕ್ಕೆ ಅಂದ್ರೆ ಇನ್ನು 3 ದಿವಸಕ್ಕೆ 1 ತಿಂಗಳಕ್ಕೆ ನಾನು ಗಾಡಿ ತೊಗೊಂಬಂದು ಒಂದು ತಿಂಗಳಿಗೆ ಅಂದ್ರೆ 15 ಟ್ರಿಪ್ ಕುಂದಿರ್ಸ್ಬೇಕಂತ ಮಾಡೇನಿ. ಅಂದ್ರೆ ಇನ್ನು 3 ದಿವಸಕ್ಕೆ 3 ಟ್ರಿಪ್ ಕುಂದಿರ್ಸ್ಬೇಕು. 3 ಟ್ರಿಪ್ ಪಕ್ಕ ಕುಂದಿರ್ಸೋನು ಬರ್ರಿ ಅಂತ. ಇಂಥ ಕೊನೆಗೆ ರೀ 3 ಗಂಟೆಗೆ ಡಬ್ಬಿ ಲೋಡ್ ಮಾಡಿ ಹಾಕ್ಯಾರ. ಇದನ್ನು ಡಬ್ಬಿ ಸ್ವಲ್ಪ ಹೊರಗೆ ತೆಗಿಬೇಕು ಅಂದ್ರೆ ಹಾದಿ ಭಾಳ ಕೆಟ್ಟೈತ್ರಿ. ಹಂಗಾಗಿ ಇನ್ನೊಂದು ಟ್ಯಾಕ್ಟ್ರ್ ರೈತರ ಹೇಳ್ಬಿಟ್ಟಾರ ಆಲ್ರೆಡಿ. ಗ್ಯಾಂಗ್ ಮ್ಯಾನ್ ಹೇಳಿದ ಏನು ಗುದ್ದಾಡಕ್ಕೆ ಹೋಗ್ಬೇಡಪ್ಪ ನೀನು, ಇನ್ನೊಂದು ಟ್ಯಾಕ್ಟ್ರ್ ಕರೆಸ್ತೀವಿ ಪದ್ಧತಿ ಸರಿ ಆರಾಮ್ ಸರಿ ತೊಗೊಂಡು ಹೋಗಂತಂದು ಹೇಳಿದ್ರೆ ಹ್ಞೂ ಅಂತಂದು ಹೇಳಿ ನಾವು ಸೈಡಿಗೆ ಹಚ್ಚಿ ಅದು ಇನ್ನೊಂದು ಲೋಡಿ ಬಿಡ ಅಂತ ಬಿಟ್ವಿ. ಅದಾದಮೇಲೆ ಟ್ಯಾಕ್ಟ್ರ್ ಬಂತು ರೀ. ಟ್ಯಾಕ್ಟ್ರ್ ನೋಡ್ರಿ, ಟ್ಯಾಕ್ಟ್ರ್ ಅನ್ನ ಸೀದಾ ದಾರಕ್ಕೆ ಕುಡ್ದ ಬಂದ್ಬಿಟ್ಟಾನ. ಏನ್ರಿ ನಾ ಎಷ್ಟು ಲೀಟ್ರ್ ಬಿಗದಲ್ಲ ತಾನ ಒಂದ ಜಕ್ಕೊಂಡು ಹೊಂಟ್ಬಿಟ್ಟೈತಿ. ಅಂದ್ರೆ ಕಬ್ಬು ಮಾತ್ರ ತೂಕಿಲ್ಲ. ಅಲ್ಲಿ ಐತಲ್ರಿ ಅದು ಹೆಂಗೆ ಕಾಣಾಕತ್ತಿತ್ತು ನೋಡ್ರಿ, ಅದ ನೋಡ್ರಿ ತೆಂಗ. ಅದನ್ನು ಒಂದು ಜರ ದಾಟ್ಸ್ಬೇಕು. ಅದನ್ನು ಜರ ದಾಟ್ಸ್ಕೊಂಬಂದ್ವಿ ರೀ. ದಾಟ್ಸ್ಕೊಂಬಂದ್ರೆ ಅಣ್ಣ ದಾರ ಕುಡ್ದಾನ. ಖರೆ ಏನು ಭಾಳ ಕೆಟ್ಟು ಒಯ್ದಾಡಕ್ಕೆ ಹಚ್ಬಿಟ್ಟಾನ. ಬಿಡಾಕವಲ್ರಿ. ಸ್ಟಾರ್ಟಿಂಗ್ ಬರೋಣ ಬಡ್ಡಿ ಹಾಕ್ತೀನಿ ಅಂತಂದು ಹೇಳಾಕಚ್ಚಿದ್ದೆ. ನನಗೆ ಬಡ್ಡಿ ಗಿಡ್ಡಿ ಹಾಕಿದ್ರೆ ಹೆಂಗೈತಿ ನಮ್ದು ಹೆಣ್ಣು ಒಯ್ದು ಹಾಕಿಸ್ರಿ. ನನಗೆ ಯಾಕೆ ಮನಸ್ಸು ಬರಲಿಲ್ಲ. ಹಂಗಾಗಿ ನಾನು ಬಡ್ಡಿ ಹಾಕೊಂಬಿಟ್ಟೆ. ದಾರ ಕುಡ್ದಾನ. ನಾ ಎಷ್ಟು ಲೀಟ್ರ್ ಬಿಗದಿಲ್ಲ ತಾನ ಓಟು ಜಕ್ಕೊಂಡು ಹೊಂಟ್ಬಿಟ್ಟಾನ. ಒಂದು ಡೌನ್ಲುಕ್ ಐತಿ. ಹಂಗಾಗಿ ನೋಡ್ಬೋದು ನಾ ಇಲ್ಲೇ ಪೂರ ಪಟ್ಟಿ ಹಚ್ಚಿ ಕಾಯಿ ಬಿಟ್ಬಿಟ್ಟಾನೆ. ಸ್ವಲ್ಪ ಸ್ಲೋಲಿ ಹೋಗ್ಲಿ ಅಂತಂದೇಳಿ, ಬಿಗಿ ಮೇಲೆ ಹೋಗ್ಲಿ ಅಂತಂದೇಳಿ 2 ಲೀಟ್ರ್ ಸಕ್ಕಟ ಬಿಟ್ಟಿದ್ದಲ್ಲ ನಾ. ಇದು ಏನೈತಲ್ಲ ಕಂಪ್ನಿ ಬಿಟ್ಟಾನೆ, ಆರ್ಮಿ ಬಿಟ್ಟಾನೆ, ಸ್ಲೋ ಹೋಗ್ಲಿ ಅಂತಂದೇಳಿ ಒಟ್ಟು ಪಟ್ಟಿ ಹಚ್ಚಿಬಿಟ್ರೆ ನಾನು. ಅಂದ್ರೆ ಡೌನ್ ಐತೆ, ನಾನು ಡೌನ್ ಇರಾಕೆ ಪಟ್ಟಿ ಹಚ್ಚಿದ್ದೆ. ಅಲ್ಲಿಂದ ಹೋಗಿ ಇಲ್ಲಿ ಅದನ್ನು ಹೊರ ಬಿಟ್ಟು ಸೀದಾ ಬಂದ ಬರತ್ತಿ ಲೋಡ್ ಮಾಡಾಕ್ತಿದ್ರೆ ಅದನ್ನ ಇಷ್ಟು ಕಾಲುವಾಗ ಲೋಡ್ ಮಾಡಿದ್ದನ್ನ ಜೆಂಟ್ ಹಾಕಿ ಅಲ್ಲಿ ಇದನ್ನು ಲೋಡ್ ಮಾಡಾಕೆ ಬಿಟ್ಟು ಹೋಗಿದ್ದೆ. ಈ ಕಡೆ ಜೆಂಟ್ ಹಾಕಿದ್ದೀನಿ. ಇದನ್ನ ಜೆಂಟ್ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಬಿಡೋದಿತ್ತು. ಕಾಲುವಾಗ ಲೋಡ್ ಮಾಡ್ರಣ ಇಂಜನೆಲ್ಲ ಪಟ ಅಂತಂದು ಏನು ಸಾವಕಾಶ ಮಾಡಾಕಚ್ಚಾರಣ. ಯಾಕೆ ಸಾವಕಾಶ ಮಾಡಾಕಚ್ಚಾರ ಅಂದ್ರೆ ಇವ್ರದ್ದು 2 ಬ್ಯಾಚ್ ಅದಾವಣ. ಇನ್ನೊಂದು ಬ್ಯಾಚ್ ಕಡೆ ಜಾಸ್ತಿ ಮಂದಿ ಅದಾರಣ. ಈ ಬ್ಯಾಚಿಗೆ ಕಮ್ಮಿ ಬಂದುಬಿಟ್ರ. ಈ ಬ್ಯಾಚಿಗೆ ಯಾಕೆ ಕಮ್ಮಿ ಬಂದರು ಏನು ನಾನು ಬಂದೇನಂತ ಕಮ್ಮಿ ಬಂದ್ಯಾರು ಏನೋ ಒಂದು ಗೊತ್ತಿಲ್ಲ. ಅಂತೂ ಇಂದು ಲೋಡ್ ಮಾಡಾಕಚ್ಚಾರ. ಇದನ್ನು ಲೋಡ್ ಮಾಡ್ಕೊಂಡು ಹೋಗ್ಕೊಂಬರ್ರಿ ಅಂತ. ಇಂಥ ಕೊನೆಗೆ ಏನಾಯ್ತಲ್ರಿ, ಇನ್ನೂ ಲೋಡ್ ಮಾಡಿಬಿಟ್ರೆ ಅಂದ್ರೆ ಕಾತ್ಲಾಗ ಬಂದೈತ್ರಿ. ಕಾತ್ಲಾಗದ್ರೊಳಗೆ ಹೊರಗೆ ತೆಗಿಬೇಕು ಗಾಡಿನ. ಆ ಗಾಡಿ ಏನ್ರಿ ಆಗಲೇ ಜಗಕ್ಕೆ ಬರುತ್ತಲ್ಲ, ಅದು ಗಾಡಿ ತೊಗೊಂಡು ಇಲ್ಲಿ ಬೇರೆ ಕಡೆ ಲೋಡ್ ಮಾಡಾಕತ್ತೀರಿ. ಆ ಗಾಡಿ ಜಗಕ್ಕೆ ಹೊಂಟ್ಬಿಟ್ಟಾರ. ನಾವು ನೋಡಲ್ರಿ ಒಂದೇ ಗಾಡಿ ತೆಗ್ಯಾನಂತಂದೇಳಿ ಬಂದುಬಿಟ್ರಿ. ಬಟ್ ತೆಗಿಯೋಕ್ಕಾಗಲಿಲ್ಲ. ಯಾಕಂದ್ರೆ ಡಬ್ಬಿ ಆಗಿದ್ರೆ ತೊಗೊಂಡು ಬಿಡ್ತಿದ್ರಿ. ಇದೇನು ಡಬ್ಬಲ್ ವೀಲ್ ಐತಿಲ್ರಿ, ಒಂದು ಗಾಲಿ ಹಿಡಿಯಕ್ಕೆ ಹಚ್ಬಿಟ್ಟೈತಿ. ಇಲ್ಲಿ ನಿಮಗೆ ಕಾಣ್ಬೋದು ರೀ, ಇಲ್ಲಿ ಏನೈತಿಲ್ರಿ, ಇಲ್ಲಿ ಮಠ ಬರ್ತೈತಿ ರೀ. ಅಲ್ಲಿ ಒಂದು ಗಾಲಿ ಹಿಡಿತೈತಿ ರೀ. ಒಂದು ಗಾಲಿ ಪಾಸ್ ಆಕತಿ, ಒಂದು ಗಾಲಿ ಹಿಡಿತೈತಿ ರೀ. ನೋಡ್ಬೋದು ರೀ, ಇಲ್ಲಿ ಕಾಣ್ತೈತಿ. ಈ ಕಡೆಯಿಂದ ಕಾಣಾಗಿಲ್ತಾರ್ರಿ, ಈ ಕಡೆಯಿಂದ ತೋರಿಸ್ತೀನಿ ಜರ. ಕಾಣಾಕತ್ತಿದ್ರಿ, ಕಾಣಂಗಿಲ್ತಾರ್ರಿ. ಜರ ಬಂದೆ ಆ ಕಡೆ ನೋಡ್ಬೋದು ರೀ. ನೋಡ್ಬೋದ್ರಿ. ಈಗ ಅದು ಒಂದು ವೀಲ್ ಐತಿಲ್ರಿ, ಜಾಡ್ನೆ ಹೊಕ್ಕತಿ. ಒಂದು ವೀಲ್ ಬಂದು ಹಿಡಿಯಾಕೆ ಹಚ್ಬಿಟ್ಟತ್ರಿ. ಹಂಗಾಗಿ ಪಾಸ್ ಆಗೋಲ್ದು ಗಾಡಿ, ಮುಂದೋಗೋಲ್ರಿ. ಗಾಡಿ ಬರೋಕೆ ಹೇಳಿದ್ವಿ. ನೋಡಂಬರಿ ಏನು ಹೇಳ್ತಾರೆ ನೋಡ್ಬೋದ್ರಿ. ಅಲ್ಲಿಂದ ಜೆಂಟ್ಗಿಂಟ್ ಹಾಕ್ಕೊಂಡು ಸೀದಾ ಬಂದು ಬಂಕಾಪುರ ಟೋಲ್ಗೇಟಿಗೆ ಬಂದ್ಬಿಟ್ಟನ್ರಿ. ಅಲ್ಲೇನು ವಿಡಿಯೋ ಮಾಡಲಿಲ್ಲ. ಸೀದಾ ಬಂದುಬಿಟ್ಟೆ. ಅಂದ್ರೆ ಅವನೇನು ದಾರ ಕುಡ್ದಲ್ರಿ, ಅವ್ನು ಬಂದಿದ್ದ. ಅವ್ನು ಬಂದ ಮೇಲೆ ಒಂದು ಸ್ವಲ್ಪ ದಗದ ನಡೆಸಿಬಿಟ್ರಿ. ಅಂದ್ರೆ ಜಗ್ಗ ಅದು ಬೇರೆ ಕಡೆ ಜಿಗ್ಸಿದ್ರಿ. ಅಲ್ಲಿ ಬಂದ್ಬಿಟ್ಟು ಮುಂದೆ ಬಂದು ನನಗೆ ಗೊತ್ತಿಲ್ಲದಂಗೆ ಡಬ್ಬಿ ಹಾಕ್ಕೊಂಬಂದು ಸೀದಾ ಡಬಲ್ ರೋಡ್ ತೆರಿಬಿಟ್ಟಿದ್ರಿ. ಮತ್ತು ಕೇಳಿ ಬಂದು ಜೆಂಟ್ ಹಾಕ್ಕೊಂಡು ಬಂದುಬಿಟ್ಟು ನೋಡ್ರಿ. ಅಲ್ಲಿದ್ದ ಬರೋತ್ತಿಗೆ ನೋಡ್ಬೋದ್ರಿ, ಇಲ್ಲಿ ಜರ ಕರೆಕ್ಟಾಗಿ ಹಾಕಿಲ್ರಿ, ಕಬ್ಬು ಜರದು ಬಿಟ್ಟೈತಿ. ನೋಡ್ಬೋದ್ರಿ ಇಲ್ಲಿ. ಇದಕ್ಕೊಂದು 2.5 ತೆಗೆದು ಒಂದು 2.5 ಉಳ್ಳು ಹಾಕ್ಕೊಂಡು ಹೋಗ್ಬರ್ರಿ. ಇನ್ನು ಊಟ ಒಂದು ಮಾಡ್ಬೇಕ್ರಿ. ಅಲ್ಲಿದ್ದ ಬಂದು 2 ಚಪಾತಿ ಟಮಾಟಿ ಕರಿ ತೊಗೊಂಡು ಊಟ ಮಾಡಾಕತ್ತೀನಿ ರೀ. ಇಲ್ಲಿ ರೈಸ್ ಏನು ಊಟ ಮಾಡಂಗಿಲ್ರಿ, ಚಪಾತಿ ಊಟ ಮಾಡಿ ಪದ್ಧತಿ ಸರಿ ಹೋಗ್ಬರ್ರಿ. ಇಲ್ಲೇ ಬಂಕಾಪುರ ಟೋಲ್ಗೇಟ್ ದಾಟೋತ್ತಿಗೆ ಊಟ ಮಾಡಿದ್ರಿ. ಊಟ ಮಾಡಿ ಇದ ನೋಡ್ರಿ ಹೋಟೆಲ್, ಶ್ರೀ ಗುರು ಸಿದ್ದೇಶ್ವರ ಹೋಟೆಲ್. ಹಂಗೇನು ಹೇಳ್ರಿ, ಊಟ ಪದ್ಧತಿ ಸರಿ ಆತು. ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಆತು ಅನಿಸುತ್ತೆ ರೀ, ಆದ್ರೆ ನಡೀತಿ. ಇಲ್ಲಿಂದ ಸೀದಾ ಹೋಗಂಬರಿನ. ಅದಲ್ಲಿ ಹೊಲ್ದಾಗ ಏನಾಯ್ತಂತ ಹೇಳ್ತೀನಿ ಕೇಳ್ರಿ ಕರೆಕ್ಟಾಗ. ಅಲ್ಲಿಂದ ಏನದು ನಿಂತತ್ತಲ್ರಿ ಗಾಡಿ, ನಿಂತ ಮೇಲೆ ಅದು ದಾರಕ್ಕೆ ಕುಡ್ಕೊಂಡು ಎಲ್ಲಿ ಹೋಗ್ಯಾನ ಅನ್ನೋದು ಗೊತ್ತಿಲ್ರಿ. ನಾನು ಫೋನ್ ಹಚ್ಚಿರಿ, ಫೋನ್ ಎಪ್ಸೋ 1 ಮಿನಿಟ್ ಬಂದೆ ಅನ್ನವ. ಹೊಲದ ಮಾಲಕ ಟ್ಯಾಕ್ಟರ್ ಮಾಲಕ ಫೋನ್ ಹಚ್ಚಿದೆ ಅಂದ್ರೆ ಫೋನೇ ಎಬ್ಬಿಸವಲ್ರಿ. ಎಲ್ಲಿ ಹೋಗ್ಯಾನ ಅನ್ನೋದು ಗೊತ್ತಾಗಲ್ರಿ. ಹಂಗಾಗ್ಬಿಟ್ಟತ್ತೆ. ಹಂಗಾಗಿ ಅಲ್ಲೇ ಮಗ್ಲಾಗ ಒಂದು ಗಳೆ ಹೊಡ್ಯಾಕೆ ಹಚ್ಚಿತ್ರಿ. ಅದನ್ನು ಟ್ಯಾಕ್ಟ್ರ್ ತೊಗೊಂಬಂದು ನೆಗ್ಲ ಹೊಡ್ಯಾಕೆ ಹಚ್ಚಿತ್ತು. ಅದನ್ನು ತೊಗೊಂಬಂದು ಹಚ್ಚಿ
ಇಲ್ಲಿಂದ ಸೀದಾ ನೋಡ್ಬೋದ್ರಿ ಚಳಗೇರಿ ಟೋಲ್ ನಾಕಿ ಬಂದುಬಿಟ್ಟೆ. ಏನು ವಿಡಿಯೋ ಮಾಡಿಲ್ರಿ, ಕಂಟಿನ್ಯೂ ರುಬೇನ್ರಿ. ಯಾಕಂದ್ರೆ ಈಗ 4 ಸಿದ್ದ ನಿಂತಿರೋದು ಒಂದು ಒಟ್ಟು ರೀ ಬಂದು ಸೀದಾ ಡೀಸೆಲ್ ಹಾಕಕ್ಕೆ ಕುಂತ್ಬಿಟ್ಟ ನೋಡ್ರಿ. ಸಣ್ಣ ಡೀಸೆಲ್ ಹೋಗ್ತಿರ್ತೈತೆ ರೀ, ನೋಡ್ಬೋದು ಇಲ್ಲಿ. ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಟೈರ್ ಗೀರ್ ಚೆಕ್ ಮಾಡ್ಕೊಂಬರ್ಬೇಕು. ಅದ್ರ ಪಾಡಿ ಅದು ಹೋಗ್ತಿರ್ತೈತಿ. ಬರ್ರಿ, ಡೀಸೆಲ್ ಅಂತ ಹೋಗಕತ್ತೈತಿ. ಇಲ್ಲಿಂದ ಡೀಸೆಲ್ ಹಾಕ್ಕೊಂಡು ಹೋಗ್ಬೇಕ್ರಿ. ಇನ್ನು ಡೀಸೆಲ್ ಅದ್ರ ಪಾಡಿ ಅದು ಹೋಗತ್ರಿ. ನಾವು ಟೈರ್ನಾಗ ಹಳ್ಳು ಅದನ್ನು ತೆಗಿಯಾಕೊಂಬರ್ರಿ. ಬಂಕಾಪುರದಾಗೂ ಜರ ತೊಗೊಂಬಂದಿದ್ರಿ, ಅಂದ್ರೆ ಅಲ್ಲಿ ಹೋಟೆಲ್ದಾಗ ಹಾಕಿದ್ಯಲ್ಲ, ಇಲ್ಲಿ ಒಂದು ಸ್ವಲ್ಪ ತೊಗೊಂಡು ತೆಗಿಯಾಕಚ್ಚೇನ್ರಿ. ಟೈರ್ ಅವನ್ನ ಈಟ್ ಅದಾವೆಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗಣ್ರಿ. ಹಳ್ಳ ನೋಡ್ರಿ, 3 ಹಳ್ಳ ಅದಾವ. ಹಳ್ಳೆಲ್ಲ ತೊಗೊಂಡು ಹೋಗಂಬ್ರಿ. ಹಂಗೆ ಟೈರ್ ಚೆಕ್ ಮಾಡ್ಕೊತ ನೋಡ್ರಿ. ಉಕ್ಕ ಎಲ್ಲ ಚೆಕ್ ಮಾಡ್ಕೊಂಡೇನ್ರಿ. ಅದು ಏನು ಬೆಣಿ ಐತಿ ನೋಡ್ರಿ, ಒಂದು ಸ್ವಲ್ಪ ವೀಕ್ ಐತಿ. ಒಂದು ಚೇಂಜ್ ಮಾಡೋದೈತಿ, ಚೇಂಜ್ ಮಾಡ್ಬೇಕಾಗೈತಿ. ಮಾಡಣ್ರಿ. ಒಂದು ಸ್ವಲ್ಪ ಸಿಟಿ ಕಡೆ ಹೋತಂದ್ರೆ ಒಂದು ಕಿಂಗ್ ಪಿನ್ ತೊಗೊಂಡ್ರಿ. ಇದು ಏನೈತಲ್ಲ, ಇದು ಬೋಲ್ಟ್ ಅದರದಲ್ರಿ, ಅದರ ಥ್ರೆಡ್ಡಿಂಗ್ ಅದು ಚೇಂಜ್ ಆಗಿಬಿಡುತ್ತೆ. ಅದು ಎಲ್ಲಿ ಕಳ್ಸೈತಿ ಅನ್ನೋದು ಗೊತ್ತಿಲ್ಲ. ಅದನ್ನು ತೊಗೊಂಬಂದು ಥ್ರೆಡ್ಡಿಂಗ್ ಇಲ್ಲದ್ದು ತೊಗೊಂಬಂದು ಹಾಕಿ ಅದ್ರಾಗ ಏನೇನು ಮಾಡಿ ನಡ್ಸೋಕಚ್ಚೇನ್ರಿ. ಅದನ್ನು ಒಂದು ಥರದೈತಿ. ಅದು ಎಲ್ಲಿ ಸಿಗೋಲ್ದಾಗೈತಿ, ಆ ಥ್ರೆಡ್ಡಿಂಗಿನ ಸಿಗಂಗಿಲ್ಲ ರೀ. ಅದಕ್ಕೆ ಗುಳಿಗ್ಯಾರಿಗೆ ಹೋಗಿ ಕೇಳಿದ್ರೆ ಅವರು ಭಾಳ ತಲೆ ಕೆಡಿಸಿದ್ರು. ಹಂಗಾಗಿ ಸದ್ಯ ಅದ್ರ ನಡ್ಸಾಕಚ್ಚೇನ್ರಿ. ಅದು ಏನೈತಲ್ಲ ಮಾಡ್ಬೇಕಾಗೈತ್ರಿ. ಚಹಾ ತೊಗೊಂಡು ಚಹಾ ಕುಡಿಯಾಕಚ್ಚೇನ್ರಿ. ಚಳಗೇರಿ ಟೋಲ್ನಾಕ್ನಾಗ ಇನ್ನು ಚಹಾ ಕುಡಿದು ಹೋಗ್ಬೇಕಾಗೈತೆ. ಬರ್ರಿ ಹೋಗೋಣ. ಅಲ್ಲಿಂದ ಸೀದಾ ಬಂದು ಹರಿಹರ ದಾಟ್ ಹೊಂಟಿದ್ರಿ. ಇದು ಹೊನ್ನಾಳಿಯಿಂದ ಹಿಡಿದು ಹೊಸಪೇಟೆ ರೋಡ್ ರೀ. ಹರಿಹರ ಹೊಸಪೇಟೆ ರೋಡ್ ರೀ. ಭಾಳ ಕಟಾನ್ಕಟ್ಟಿ ಐತ್ರಿ. ನಾವು ಹೋಗೋಕೆ ಭಾಳ ಕಟಾನ್ಕಟ್ಟಿ ಮೇಲೆ ಪಾಸ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಇಷ್ಟು ದೊಡ್ಡ ಗಾಡಿ ತೊಗೊಂಬಂದಾರ, ಇವ್ರದ್ದು ಏನು ಹೇಳ್ತೀರಿ ಭಾಳ ಅಂದರು. ಅದ್ರ ತಕ್ಕಂಗೆ ಅವರೆಲ್ಲ ಇಟ್ಕೊಂಡು ಬಂದಿರ್ತಾರೆ ಬಿಡ್ರಿ ಗಾಡಿ ಪಾಸ್ ಮಾಡೋಕೆ. ನಡ್ಕೊಂದು ಕಾರು, ಮುಂದೊಂದು ಕಾರು, ಹಿಂದೊಂದು ಕಾರು, ಹಿಂದೊಬ್ಬ, ನಡುಕೊಬ್ಬವ. ಇಲ್ಲಿಂದ ನಡ್ಕೊತಾನೆ ಹೋಗ್ತಾರ್ರಿ ಅವರು ಲೊಕೇಶನ್ ಮುಟ್ಟ. ನಾವು ಇನ್ನು ಹೋಗಂಬರಿ. ಇವ್ರು ಹೆಂಗೆ ಬರ್ತಾರೇನು ಗೊತ್ತಿಲ್ಲ. ಈಗೇನು ಸ್ಟಾರ್ಟ್ ಮಾಡ್ಯಾನ, ಮುಂದೆ ಬಿಡಾಗಚ್ಚನ ಮೋಶಮ್ ಕಳೆ ಆಗಚ್ಚಲ್ರಿ ಗಾಡಿ. ಅಲ್ಲಿಂದ ಸೀದಾ ಬಂದ್ರಿ ಕೆ ಎನ್ ಆಫೀಸಿಗೆ ಬಂದುಬಿಟ್ಟನ್ರಿ. ಕೆ ಎನ್ ಆಫೀಸ್ನಾಗ ಪರ್ಮಿಟ್ ತೊಗ್ಸೋದೈತಿ. ಇಲ್ಲಿ ಹೋಗಿ ಪರ್ಮಿಟ್ ತೊಗ್ಸ್ಕೊಂಬರಂಬರ್ರಿ. ಇದೆ ನೋಡ್ರಿ ಪರ್ಮಿಟ್ ತೊಗ್ಸೋನಕ್ಕೆ ಚೀಟಿ ಕೊಡ್ಬೇಕ್ರಿ. ಈ ಚೀಟಿ ಕೊಡ್ರೆ ಪರ್ಮಿಟ್ ಕೊಡ್ತಾರೆ ರೀ. ಈ ಚೀಟಿ ಕೊಟ್ಟು ಪರ್ಮಿಟ್ ತೊಗೊಂಬರಂಬರ್ರಿ. ಅಣ್ಣ ಮಕ್ಕೊಂಡಿದ್ರಿ. ಅಣ್ಣ ಎಬ್ಬಿಸಿ ಬಾ ಅಣ್ಣ ಪರ್ಮಿಟ್ ತೊಗೊಡು ಅಂತ ಹೇಳಿದ್ರಿ. ನಾ ಬಂದು ಪರ್ಮಿಟ್ ತೊಗೊಳಕಚ್ಚನ. ಪರ್ಮಿಟ್ ತೊಗೊಂಡು ಹೋಗ್ಬೇಕಾಗೈತ್ರಿ. ಅಲ್ಲಿಂದ ಸೀದಾ ಪರ್ಮಿಟ್ ತೊಗೊಂಡು ಹೋಗಿ ಮಕ್ಕೊಂಬಿಟ್ಟಿದ್ರಿ. ಮಕ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ದೋಸ್ತ ಬಂದು ಎದ್ದೇಳಿಸಿ ಬಾರ್ಲೆ ಚಹಾ ಕುಡಿಯಾಕ ಹೋಗೋಣಂದೇಳಿ ತೊಗೊಂಬಂದು ಚಹಾ ಬಿಸ್ಕೊತ್ತು ತಿನ್ನಾಕಚ್ಚವ್ರಿ. ಅಲ್ಲ ಬೆಳಗ್ಗೆ ಮುಂಜಾನೆ 5 ಗಂಟೆ ಐತ್ರಿ. ದೋಸ್ತ ಬಂದು ಎಬ್ಬಿಸಿ ಫೋನ್ ಹಚ್ಚಿದ್ರಿ, ಬಟ್ ಫೋನ್ ಎಬ್ಸಿಲ್ಲ. ಹಂಗಾಗಿ ಎಬ್ಸಿದ್ರಿ. ವಿಡಿಯೋ ಏನೂ ಮಾಡಿಲ್ರಿ. ಅಂದ್ರೆ ವಿಡಿಯೋ ಮಾಡ್ಬೇಕಂತೇಳಿ ಕರೆ ವಿಡಿಯೋ ಮಾಡೋದು ಮರ್ತು ಬಿಡ್ತೀನಿ ರೀ ನಾನು. ಎಲ್ಲಿ ಅನಿಸುತ್ತೆ ಅಲ್ಲಿ ಮಾಡ್ತೀನಿ, ಎಲ್ಲಿ ಅಂದ್ರೆ ದ್ಯಾಸ್ ಆಕೈತೆ ಅಲ್ಲಿ ಮಾಡ್ತೇನೆ ರೀ. ಎಲ್ಲಿ ದ್ಯಾಸ್ ಆಗಲ್ಲ ಬಿಟ್ಟು ಬಿಡ್ತೇನೆ ರೀ. ಅಲ್ಲಿಂದ ಸೀದಾ ಬಂದು ಚಹಾ ಕುಡಿಯಾಕಚ್ಚ ನೋಡ್ರಿ. ಇದೇ ಕ್ಯಾಂಟೀನ್ ಹೋಗಿ ಕುಡಿದ್ರಿ. ಇದು ಗತ್ತಿ ಫ್ಯಾಕ್ಟ್ರಿ ಒಳಗಿರೋ ಕ್ಯಾಂಟೀನ್. ದೋಸ್ತ ಬಂದ ಗಾಡಿ ತೊಗೊಂಬಂದಿದ್ರಿ. ಅವನು ಇಲ್ಲೇ ಫ್ಯಾಕ್ಟ್ರಿ ಒಳಗೆ ಡ್ಯೂಟಿ ಮಾಡ್ತಾನೆ ರೀ. ಡ್ಯೂಟಿ ಎಲ್ಲ ಮುಗೀತು. ಬಂದು ನನ್ನ ಗಾಡಿ ಫ್ರಂಟಿಗೆ ಹಚ್ಚಿದ್ರಿ ತೊಗೊಂಬಂದು. ಅಲ್ಲಿಂದ ಬರತ್ತಿಗೆ ಪಾಳೆ ಬಂದೈತ್ರಿ. ಎಲ್ಲ ನಂದು ಪಾಳೆ ಬಂದಿರಾಕ ನಾನು ನೋಡ್ರಿ ಪರ್ಮಿಟ್ ಎಲ್ಲ ಕೊಟ್ಟು ಈ ಕಾರ್ಡ್ ಕೊಡ್ತಾರೆ ರೀ. ಎಲ್ಲ ಸೆನ್ಸರ್ ಮಾಡಿಬಿಟ್ಟಾರೆ ನಮ್ಮದು ಗತ್ತಿ ಒಳಗೆ. ಹೆಂಗೈತೆ ನೋಡಿ ಬರ್ರಿ ಇಲ್ಲಿ. ಇಲ್ಲಿಂದ ಸೀದಾ ಮುಂದೆ ಬರೋಣ. ಕಾರ್ಡ್ ತೊಗೊಂಬಂದಿದ್ದಲ್ರಿ. ಕಾರ್ಡ್ ತೊಗೊಂಬಂದು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇದು ಗೇಟ್ ಓಪನ್ ಆಕತ್ರಿ. ಗೇಟ್ ಓಪನ್ ಆಗಿದ್ಮೇಲೆ ಮುಂದೆ ಹೊಡಿಬೇಕ್ರಿ. ಅಲ್ಲಿಂದ ಸೀದಾ ಮುಂದೆ ಹೊಡೆದು ಕಾಟ ಹಚ್ಚಿರ ಅದೇನು ಕಾರ್ಡ್ನ ಸ್ಕ್ಯಾನ್ ಮಾಡಿರ್ತವಲ್ಲ, ಸೀದಾ ಗಾಡಿ ನಂಬರು ಒಟ್ಟು A to Z ಸ್ಕ್ರೀನ್ ಮೇಲೆ ತೋರಿಸ್ತೈತಿ. ಅದನ್ನು ತೋರಿಸ್ತಾನೆ ಬೇರೆ ಇಲ್ಲಿ. ಇಲ್ಲಿ ನೋಡ್ರಿ ಇದೇನು ಸ್ಕ್ರೀನ್ ಮೇಲೆ ಕಾಣಿಸ್ತದೆ, ನನ್ನ ಗಾಡಿ ನಂಬರ್ ಕಾಣಕತ್ತೈತಿ. ಆ ಗೇಟ್ ಬಂದು ಆತಂದ್ರೆ ನನ್ನ ಗಾಡಿ ಕಾಟಾದ್ಮೇಲೆ ಹಚ್ಚದಂತಾರೆ. ಆ ಗೇಟ್ ಬಂದಾದ್ಮೇಲೆ ಇಲ್ಲಿರೋದ್ರಾಗ ಸ್ಕ್ಯಾನ್ ಮಾಡಿರ ನನಗೆ ಅಲ್ಲೊಂದು ಚೀಟಿ ಬರ್ತೈತಿ ರೀ. ಆ ಚೀಟಿ ತೊಗೋಬೇಕು. ಸ್ಕ್ಯಾನ್ ಮಾಡತ್ತಿ ಚೀಟಿ ಬಂದರೆ ಚೀಟಿ ತೊಗೊಂಡ್ಕೊಟ್ರೆ ವಿಡಿಯೋ ಏನು ಮಾಡಾಕಚ್ಚಿ ಅಂತಂದು ಹೇಳಿದ್ರಿ. ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ನನ್ನ ಗಾಡಿ ನಂಬರು ಎಲ್ಲ ರೈತರ ಹೆಸರು ಎಲ್ಲ ಬಂದಿರುತ್ತೆ ರೀ. ಅದನ್ನು ನೋಡ್ಕೊಂಡು ಹೋಗ್ಬೇಕ್ರಿ. ಅದು ಸ್ಕ್ಯಾನ್ ಮಾಡಿದ ಗಡಿನ ಮುಂದಿನ ಗೇಟಿನ ಓಪನ್ ಹಾಕದ್ರಿ. ಈ ಸಿಸ್ಟಮ್ ಐತೆ ಇದು ಗತ್ತಿ ಒಳಗೆ, ಅಂದ್ರೆ ಬೆಸ್ಟ್ ಐತ್ರಿ ಸಿಸ್ಟಮು. ಇದಕ್ಕೂ ಮುಂಚಿನ ಸಲ ಏನತ್ತಲ್ರಿ ಅಲ್ಲಿ ಈಗ ಆಪೋಸಿಟ್ ಕಾಣಾಗ್ತಿಲ್ಲ ಅದೈತ್ರಿ ಕಾಟ. ಬಟ್ ಭಾಳ ಕೆಟ್ಟ ಓದಾಡ್ತಿದ್ವಿ ಎಲ್ಲರೂ ಕೂಡಿ ಗಾಡಿ ಸಂಬಂಧ, ಗಾಡಿ ಬಿಡೋ ಸಂಬಂಧ. ಈಗೇನು ಹಂಗೇನಿಲ್ಲ ರೀ, ಎಲ್ಲ ಪದ್ಧತಿ ಸರಿ
ಸೆನ್ಸರ್ ಮಾಡಿ ಪೂರಾ ಕಾಟ ಗಿಟ ಎಲ್ಲ ಅಪ್ಗ್ರೇಡ್ ಆಗಿಬಿಟ್ಟಾರೆ. ಇಂದ ಸೀದಾ ಗಾಡಿಯನ್ನು ಒಳಗೆ ತಂದ್ರಿ ನೋಡ್ರಿ, ಕ್ಲೀನಿಂಗ್ನವ್ರು ಈಗ ಬಂದ್ಬಿಟ್ಟಾರೆ. ನಾವು ಬಂದಾಗ ಬಂದ್ಬಿಟ್ರೆ ಅಂದ್ರೆ ನನ್ನ ಗಾಡಿ ಒಂದೇ ಬಿಟ್ರಿ, ಒಂದು ಗಾಡಿ ಅನ್ಲೋಡ್ ಮಾಡೋಕೆ ಅಂದ್ರೆ ತೊಂದರೆ ಏನು ಆಗಲಿಲ್ಲ. ಅವ್ರು ಮುಂದೆ ಕ್ಲೀನಿಂಗ್ ಮಾಡಕ್ಕೆ ಹಚ್ಚಿದ್ರೆ ನಾನು ಎಪ್ಸಾಕೆ ಹಚ್ಚಿದ್ರಿ ಗಾಡಿ ಅನ್ಲೋಡ್ ಮಾಡೋಕೆ. ಒಂದು ಕೈ ಬಿಟ್ಕೊಂಡ್ರೆ ಹಂಗೇನಿಲ್ರಿ, ಗಾಡಿ ಅನ್ಲೋಡ್ ಎಲ್ಲ ಮಾಡ್ಕೊಂಡು ಹಚ್ಚಿನ್ರಿ. ಹಂಗೆ ಹಿಂದಿನ ಡಬ್ಬಿನ ಎಪ್ಸಾಕೆ ಹಚ್ಚಿಬಿಟ್ಟು ನೋಡ್ರಿ. ಅಲ್ಲೆಲ್ಲ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಸೀದಾ ಕಾಟದ ಹತ್ರ ಬಂದೆ. ಈಗ ನೋಡ್ರಿ ಇಲ್ಲಿ ಕಾಟದ ಈ ಕಡೆ ಇಲ್ಲೊಂದು ಸ್ಕ್ಯಾನರ್ ಐತಿ. ಕಾರ್ಡ್ ಸ್ಕ್ಯಾನ್ ಮಾಡಿತ್ತಂದ್ರೆ ಗೇಟ್ ಓಪನ್ ಆತ್ರಿ. ಈಗ ಗೇಟ್ ಒಳಗೆ ಬಿಟ್ಟು ಹೋಗೋಣ ಬರೀ ಆ ಕಡೆ. ಇಲ್ಲಿಗೆ ತಂದು ಗಾಡಿ ಹಚ್ಚಿ ಇಲ್ಲಿ ಬಂದು ಸ್ಕ್ಯಾನ್ ಮಾಡಿದ್ರಿ ನಮಗೆ ಚೀಟಿ ಬರ್ತಾವ್ರಿ. ಟೋಟಲ್ 4 ಚೀಟಿ ಬರ್ತಾವ್ರಿ. ಅದ್ರಾಗ ಒಂದು ನನಗೆ, ಒಂದು ರೈತರಿಗೆ, ಒಂದು ಇವರಿಗೆ, ಒಂದು ಕಬ್ಬ ಕಡಿತಾರಲ್ರಿ ಅವರಿಗೆ. ಅದನ್ನು ತೊಗೊಂಡೋಗಿ ನಾನು ಡೀಸೆಲ್ನು ಅದ್ರಾಗ ಕೊಟ್ಟಿರ್ತಾರೆ. ನಂದೇನು ಇರ್ತೈತೆ ಅದ್ರಾಗ ಸಪ್ರೇಟ್ ಒಂದು ಮೂಲೆಯಾಗ ಇಂಡೆಂಟ್ ಕೊಟ್ಟಿರ್ತಾರೆ. ಆ ಇಂಡೆಂಟ್ ತೊಗೊಂಡೋಗಿ ಕೊಟ್ಟಾಗ ನಾನು ಡೀಸೆಲ್ ಕೊಡ್ತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿದ್ದನ ಕಂಟಿನ್ಯೂ ಇರ್ತೈತಿ. ಅಂದ್ರೆ ಫುಲ್ ಏನು ವಿಡಿಯೋ ಮಾಡೋಂಗ್ರಿ ಇದ್ರ ಗತ್ತಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗಿರ್ತೀನಿ. Thank you for watching.